ನಮಸ್ಕಾರ ಎಲ್ಲರಿಗೂ. ಆಷಾಢ ಶುಕ್ರವಾರ ಅಂದರೆ ಸಾಕು, ಬೆಳಿಗ್ಗೆಯಿಂದಲೇ ಮನೆಯಲ್ಲಿ ಒಂದು ವಿಶೇಷ ವಾತಾವರಣ ಇರುತ್ತೆ ಅಲ್ವಾ? ಬೇಗ ಎದ್ದೇಳೋದು, ಮನೆ ಸ್ವಚ್ಛ ಮಾಡೋದು, ದೇವರ ಮನೆಯನ್ನು ಕ್ಲೀನ್ ಮಾಡೋದು, ಅಲಂಕರಿಸೋದು, ದೀಪ ಹಚ್ಚೋದು, ದೇವಿಗೆ ವಿಶೇಷ ಪೂಜೆ ಮಾಡೋದು, ಇದೆಲ್ಲ ನಮ್ಮ ಚಿಕ್ಕಂದಿನಿಂದ ನೋಡ್ತಾನೇ ಬಂದಿದ್ದೀವಿ, ಹೌದಾ? ಆದರೆ ಒಂದು ಪ್ರಶ್ನೆ, ಇಷ್ಟೊಂದು ಶುಕ್ರವಾರಗಳು ವರ್ಷದಲ್ಲಿ ಬರ್ತವೆ, ಆದರೆ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳಿಗೆ ಮಾತ್ರ ಯಾಕೆ ನಮ್ಮ ಹಿರಿಯರು ಇಷ್ಟೊಂದು ಗೌರವ ಕೊಟ್ಟರು? ಈ ಪ್ರಶ್ನೆಗೆ ಉತ್ತರ ಗೊತ್ತಾದರೆ ಆಷಾಢ ಶುಕ್ರವಾರವನ್ನು ನೋಡುವ ನಮ್ಮ ದೃಷ್ಟಿನೇ ಬದಲಾಗುತ್ತೆ. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ಯಾವ ಒಂದು ಆಚರಣೆಯೂ ಸುಮ್ಮನೆ ಮಾಡಿಲ್ಲ. ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋಣ ಅಂತ ಯಾವ ಪದ್ಧತಿಯೂ ಹುಟ್ಟಿಲ್ಲ. ಪ್ರತಿಯೊಂದರ ಹಿಂದೆ ಒಂದು ಕಾರಣ ಇದೆ, ಒಂದು ಸಂದೇಶ ಇದೆ, ಒಂದು ಜೀವನ ಪಾಠ ಇದೆ. ಆಷಾಢ ಶುಕ್ರವಾರ ಕೂಡ ಅದನ್ನು ಬಿಟ್ಟೇನಿಲ್ಲ. ಒಮ್ಮೆ ಯೋಚನೆ ಮಾಡಿ ನೋಡಿ, ಬೇಸಿಗೆ ಮುಗಿದು ಮಳೆ ಶುರುವಾಗೋ ಸಮಯ ಇದೆ. ಕೆಲವೇ ದಿನಗಳ ಹಿಂದೆ ಒಣಗಿದ್ದ ಭೂಮಿ ಈಗ ನಿಧಾನವಾಗಿ ಹಸಿರಾಗೋಕ್ಕೆ ಶುರು ಮಾಡುತ್ತೆ. ಮರಗಳಿಗೆ ಹೊಸ ಚಿಗುರು ಬರುತ್ತೆ, ಹೊಲಗಳಲ್ಲಿ ಮತ್ತೆ ಹೊಸ ನಿರೀಕ್ಷೆ ಹುಟ್ಟುತ್ತೆ, ಪ್ರಕೃತಿಯಲ್ಲಿ ಹೊಸ ಅಧ್ಯಯನ ಶುರು ಆಗುತ್ತೆ. ನಮ್ಮ ಹಿರಿಯರು ಅದನ್ನೇ ನೋಡಿ ಪ್ರಕೃತಿ ಹೊಸದಾಗಿ ಶುರು ಮಾಡ್ತಿದೆ ಅಂದರೆ ಮನುಷ್ಯನು ತನ್ನ ಜೀವನದಲ್ಲಿ ಒಂದಷ್ಟು ಹೊಸದಾಗಿ ಶುರು ಮಾಡಬೇಕಲ್ವಾ ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ಈ ಸಮಯಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ನಾವು ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಿಗಾಗಿ ಕಾಯ್ತಾ ಇರ್ತೀವಿ. ಒಂದು ದಿನ ಎಲ್ಲ ಬದಲಾಗಬೇಕು ಅಂತ ಆಸೆನೂ ಪಡ್ತೀವಿ. ಆದರೆ ನಿಜವಾಗ್ಲೂ ಹಾಗೆ ಆಗುತ್ತಾ? ಇಲ್ಲ. ಒಂದು ಬೀಜ ಒಂದೇ ದಿನದಲ್ಲಿ ಮರ ಆಗುತ್ತಾ? ಆಗಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಬೆಳೆಯುತ್ತಾ ಒಂದು ದಿನ ದೊಡ್ಡ ಮರ ಆಗುತ್ತೆ, ಸರಿನಾ? ನಮ್ಮ ಜೀವನವೂ ಹಾಗೆ. ಒಂದು ಒಳ್ಳೆಯ ಅಭ್ಯಾಸ, ಒಂದು ಒಳ್ಳೆಯ ನಿರ್ಧಾರ, ಒಂದು ಒಳ್ಳೆಯ ಆಲೋಚನೆ, ಇವೆಲ್ಲ ಸೇರಿ ನಮ್ಮ ಭವಿಷ್ಯವನ್ನು ಬದಲಾಯಿಸ್ತವೆ. ಬಹುಶಃ ಆಷಾಢ ಶುಕ್ರವಾರ ನಮಗೆ ಇದೇ ಪಾಠವನ್ನು ನೆನಪಿಸಿಕೊಡ್ತಿರ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ಅಜ್ಜಿ ತಾತಂದರು ಈ ದಿನ ಮನೆ ಸ್ವಚ್ಛ ಮಾಡೋಕ್ಕೆ ಯಾಕೆ ಇಷ್ಟೊಂದು ಒತ್ತು ಕೊಡ್ತಿದ್ರು ಗೊತ್ತಾ? ಅವರಿಗೆ ಧೂಳು ಇಷ್ಟ ಇರಲಿಲ್ಲ ಅಂತ ಅಲ್ಲ. ಮನುಷ್ಯ ವಾಸ ಮಾಡುವ ಜಾಗ ಸ್ವಚ್ಛ ಇದ್ದರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅನ್ನೋ ಅನುಭವ ಅವರಿಗಿತ್ತು. ಇವತ್ತು ಕೂಡ ನೋಡಿ, ಒಂದು ಕೊಠಡಿಯಲ್ಲಿ ಸಂಪೂರ್ಣ ಸಾಮಾನು ಎಲ್ಲಿ ಬೇಕಲ್ಲಿ ಹರಡಿದ್ರೆ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ಆದರೆ ಅದೇ ಜಾಗವನ್ನು ಚೆನ್ನಾಗಿ ಇಟ್ಕೊಂಡಿರ್ರಿ, ಚೆನ್ನಾಗಿ ಸೆಟ್ರೇಟ್ ಮಾಡಿಡ್ರಿ, ಏನೋ ಒಂದು ಹೊಸ ಉಲ್ಲಾಸ ಬರುತ್ತೆ. ಇದು ಕೇವಲ ಮನೆಯ ವಿಷಯ ಅಲ್ಲ, ಜೀವನಕ್ಕೂ ಇದೇ ನಿಯಮ. ಹೊರಗೆ ವ್ಯವಸ್ಥೆ ಸರಿಯಾಗಿದ್ದರೆ ಒಳಗೂ ಸ್ವಲ್ಪ ಶಾಂತಿ ಬರುತ್ತೆ. ಆದ್ದರಿಂದ ನಮ್ಮ ಆಚರಣೆಗಳಲ್ಲಿ ಶುಚಿತ್ವಕ್ಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮ್ಮ ಹಿರಿಯರು ಯಾವಾಗಲೂ ಪ್ರಕೃತಿಯಿಂದನೇ ಜೀವನ ಪಾಠ ಕಲಿತರು. ಮಳೆ ಬಂದರೆ ಭೂಮಿ ದೂರ ಹೇಳ್ತಿರ್ಲಿಲ್ಲ, ಯಾಕೆ ಇಷ್ಟು ದಿನ ಬರಲಿಲ್ಲ ಅಂತ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಬಂದ ಮಳೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಿತ್ತು ಭೂಮಿ. ಅದಾದ ಮೇಲೆ ತನ್ನ ಕೆಲಸ ಶುರು ಮಾಡ್ತಿತ್ತು. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಒಳ್ಳೆಯ ಅವಕಾಶಗಳು ತಡವಾಗಿ ಬರ್ಬೋದು, ಒಳ್ಳೆ ಸಮಯ ತಡವಾಗಿ ಬರ್ಬೋದು. ಅದಕ್ಕೆ ಬೇಸರ ಮಾಡಿಕೊಂಡು ಕುಳಿತುಕೊಳ್ಳೋದಕ್ಕಿಂತ ಅದು ಬಂದಾಗ ನಾವು ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ಮುಖ್ಯ. ಏನಂತೀರಾ? ಇದೇ ಆಷಾಢ ನಮಗೆ ಮೌನವಾಗಿ ಹೇಳುವ ಸಂದೇಶ. ಇನ್ನೊಂದು ಪ್ರಶ್ನೆ, ನಮ್ಮ ಹಿರಿಯರು ಇಷ್ಟು ವರ್ಷಗಳ ಹಿಂದೆ ರೂಪಿಸಿದ ಈ ಎಲ್ಲ ಆಚರಣೆಗಳು ಇವತ್ತಿನ ಕಾಲದಲ್ಲೂ ನಮಗೆ ಉಪಯೋಗ ಆಗ್ತವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ. ಆಗುತ್ತಾ? ಖಂಡಿತವಾಗಿಯೂ ಆಗುತ್ತೆ. ಯಾಕಂದರೆ ಕಾಲ ಬದಲಾಗಿರ್ಬೋದು, ತಂತ್ರಜ್ಞಾನ ಬದಲಾಗಿರ್ಬೋದು, ಆದರೆ ಮನುಷ್ಯನ ಮನಸ್ಸು
ಇವತ್ತಿಗೂ ಹುಡುಕೋದು ಅದನ್ನೇ. ಏನದು? ನೆಮ್ಮದಿ, ಸಂತೋಷ, ಕುಟುಂಬದಲ್ಲಿ ಒಗ್ಗಟ್ಟು, ಕೆಲಸದಲ್ಲಿ ಬೆಳವಣಿಗೆ, ಬದುಕಿನಲ್ಲಿ ಒಂದು ಭರವಸೆ. ಇವು ಸಾವಿರಾರು ವರ್ಷಗಳ ಹಿಂದೆ ಎಷ್ಟು ಮುಖ್ಯ ಸ್ಥಾನ ಪಡೆದಿದ್ವೋ ಇವತ್ತಿಗೂ ಕೂಡ ಅವು ಅಷ್ಟೇ ಮುಂಚೂಣಿಯಲ್ಲೇ ಇದ್ದಾವೆ, ಮುಖ್ಯ ಸ್ಥಾನದಲ್ಲೇ ಇದ್ದಾವೆ. ಹಾಗಾಗಿಯೇ ಆಷಾಢ ಶುಕ್ರವಾರದಂಥ ಆಚರಣೆಗಳು ಇವತ್ತಿಗೂ ಜೀವಂತವಾಗೇ ಇದ್ದಾವೆ. ಅವು ಕೆಲವು ಸಂಪ್ರದಾಯಗಳು ಅಂತ ಉಳಿದಿಲ್ಲ. ಜೀವನವನ್ನು ಸ್ವಲ್ಪ ನಿಲ್ಲಿಸಿ ನಮ್ಮನ್ನು ನಾವೇ ಒಮ್ಮೆ ನೋಡಿಕೊಳ್ಳುವ ಅವಕಾಶವಾಗಿ ಉಳ್ಕೊಂಡಿದ್ದಾವೆ. ಹಾಗಾದರೆ ಈ ದಿನ ನಾವು ಮಾಡೋ ಪ್ರತಿಯೊಂದು ಆಚರಣೆ ಹಿಂದೆ ಯಾವ ಅರ್ಥ ಅಡಗಿದೆ? ಕಳಶ ಯಾಕೆ ಇಡ್ತಾರೆ? ದೀಪ ಯಾಕೆ ಹಚ್ತಾರೆ? ಮನೆಯ ಅಲಂಕಾರಕ್ಕೂ ಒಂದು ಸಂದೇಶ ಇದೆಯಾ? ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಆಷಾಢ ಶುಕ್ರವಾರದ ಆಚರಣೆಗಳು ನಾವು ಮಾಡ್ತೀವಿ. ಆದರೆ ಯಾಕೆ ಮಾಡ್ತೀವಿ ಗೊತ್ತಾ? ನೋಡಿ, ನಮ್ಮ ಮನೆಯಲ್ಲಿ ಎಷ್ಟು ಆಚರಣೆಗಳು ನಡೀತವೆ ಚಿಕ್ಕಂದಿನಿಂದನೂ ನೋಡ್ತಾನೇ ಬಂದಿದ್ದೀವಿ. ಒಂದು ಮಟ್ಟದವರೆಗೂ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅದನ್ನ ಯಾಕೆ ಮಾಡ್ತೀವಿ ಅಂತದಕ್ಕೆ ನಮ್ಗೆ ಕಾರಣ ಗೊತ್ತಿರಲ್ಲ. ಏನು ಹೇಳ್ತೀವಿ? ನಮ್ಮ ಹಿರಿಯರು ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಒಂದು ಸಲ ಅದರ ಹಿಂದಿನ ಅರ್ಥ ಗೊತ್ತಾದರೆ ಅದೇ ಆಚರಣೆಗೆ ಇನ್ನಷ್ಟು ಹೆಚ್ಚು ಬಲ ಬರುತ್ತೆ. ಆ ಆಚರಣೆಯನ್ನು ನೀವು ಇಷ್ಟಪಟ್ಟು ಮಾಡ್ತೀರಿ. ಆಷಾಢ ಶುಕ್ರವಾರ ಕೂಡ ಹಾಗೆ. ಈ ದಿನ ಮನೆಯ ಬಾಗಿಲಿಗೆ ಮಾವಿನ ತೋರಣ ಕಟ್ತೀವಿ. ಅದು ಕೇವಲ ಅಲಂಕಾರಕ್ಕೆ ಅಂತ ಅಂದ್ಕೊಂಡಿರ್ಬೋದು. ಆದರೆ ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ಮನೆ ಅಂದರೆ ಕೇವಲ 4 ಗೋಡೆಗಳಲ್ಲ, ಅದು ಒಂದು ಶಕ್ತಿಯ ಕೇಂದ್ರ. ಅಲ್ಲಿ ಮಕ್ಕಳು ಬೆಳೆಯುತ್ತಾರೆ, ಅಲ್ಲೇ ಸಂತೋಷ ಇರುತ್ತೆ, ದುಃಖವೂ ಇರುತ್ತೆ, ಹಬ್ಬವೂ ನಡೆಯುತ್ತೆ, ಪ್ರಾರ್ಥನೆಯೂ ನಡೆಯುತ್ತೆ. ಅಂಥ ಜಾಗದಲ್ಲಿ ಬಾಗಿಲಿಗೆ ತೋರಣ ಕಟ್ಟೋದು ಅಂದರೆ ಈ ಮನೆಗೆ ಒಳ್ಳೆಯದನ್ನೇ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ ಇದರ ಅರ್ಥ. ನೋಡಿ, ನಾವು ಅತಿ ಹೆಚ್ಚು ಸಮಯ ಕಳೆಯೋದು ಮನೆಯಲ್ಲೇ, ಅತಿ ಹೆಚ್ಚು ನಮ್ಮ ಆಯಸ್ಸು ಹೋಗೋದು ಮನೆಯಲ್ಲೇ. ಯಾಕಂದರೆ 6 ತಾಸು ಮಲಗಿರ್ತೀವಿ ನಾವು, ಹೌದಾ? ಎಲ್ಲಿ ಮಲಗ್ತೀವಿ? ಮನೆಯಲ್ಲೇ ಅಲ್ವಾ? ಅತಿ ಹೆಚ್ಚು ಸಮಯ ಮನೆಯಲ್ಲೇ ಕಳೆಯೋದ್ರಿಂದ ಮನೆಗೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಮನೆಯ ಮುಂದೆ ರಂಗೋಲಿ, ಇವತ್ತು ಕೆಲವರು ಅದನ್ನು ಡಿಸೈನು ಏನೋ ಫ್ಯಾಷನ್ಗಾಗಿ ಮಾಡ್ತಿರ್ತಾರೆ. ಒಳ್ಳೆಯದು, ಮಾಡಲಿ. ಇದರ ಹಿಂದೆ ಏನು ಅರ್ಥ ಇದೆ ಅನ್ನೋದನ್ನು ನೋಡೋಣ. ಪ್ರತಿದಿನ ಮನೆಯ ಮುಂದೆ ಬೆಳಗ್ಗೆ ರಂಗೋಲಿ ಹಾಕೋದು ಅಂದರೆ ಅವತ್ತಿನ ದಿನವನ್ನು ನಾವು ಸಂತೋಷದಿಂದ ಆರಂಭ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತದು. ನೋಡಿ, ರಂಗೋಲಿ ಹಾಕಿದ ತಕ್ಷಣ ನಮಗೊಂದು ಒಳ್ಳೆ ಭಾವನೆ ಬರುತ್ತೆ. ನೋಡಿ, ನೀವು ಯಾವತ್ತೋ ರಾತ್ರಿ ಊರಿಗೆ ಹೋಗಿರ್ತೀರ, ಬೆಳಿಗ್ಗೆ ಬರ್ತಿರ್ತೀರ, ಅವಾಗ ಮನೆ ಮುಂದ್ಗಡೆ ರಂಗೋಲಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಹಾಗೆ ಯಾಕಂದರೆ ಈ ದಿನ ಶುರು ಆಗೋದೇ ಹಾಗೆ. ಬಹಳ ಸಲ ನಮ್ಮ ಮನಸ್ಥಿತಿಯು ಹಾಗೇ ಮುಂದುವರಿತಾನೇ ಇರುತ್ತೆ. ಅದಕ್ಕಾಗಿ ಬೆಳಗ್ಗೆ ಶುಭದ ಸಂಕೇತಗಳು ನಮ್ಮ ಹಿರಿಯರು ಜೀವನದ ಭಾಗಕ್ಕೂ ಮಾಡ್ಕೊಂತ ಬಂದರು. ಇನ್ನು ದೀಪದ ಬಗ್ಗೆ ಮಾತಾಡೋದಾದರೆ, ನೀವು ಗಮನಿಸಿದ್ದೀರಾ? ಒಂದು ದೀಪ ಹಚ್ಚಿದರೆ ಆ ಬೆಳಕು ಮೊದಲು ದೇವರ ಮುಖಕ್ಕೆ ಬೀಳ್ತದೆ, ನಮ್ಮ ಮುಖಕ್ಕೆ ಬೀಳುತ್ತೆ, ಆಮೇಲೆ ಇಡೀ ಕೋಣೆಯನ್ನು ಹರಡುತ್ತೆ. ಇದು ಕೇವಲ ದೀಪದ ಬೆಳಕು ಅಲ್ಲ, ಒಂದು ಸಂದೇಶ. ಒಂದು ವ್ಯಕ್ತಿ ಒಳ್ಳೆಯ ದಾರಿಯಲ್ಲಿ ನಡೆದರೆ ಅದರ ಪರಿಣಾಮ ಅವನಿಗೊಬ್ಬನಿಗೆ ಮಾತ್ರ ಸೀಮಿತ ಇರಲ್ಲ, ಕುಟುಂಬಕ್ಕೂ ತಲುಪುತ್ತೆ, ಸಮಾಜಕ್ಕೂ ತಲುಪುತ್ತೆ. ಒಂದು ಸಣ್ಣ ಬೆಳಕು ಎಷ್ಟು ದೂರ ಹೋಗುತ್ತೆ ವಿಚಾರ ಮಾಡಿ. ಹಾಗೇನೆ ಒಂದು ಒಳ್ಳೆಯ ಕೆಲಸವು ಅಷ್ಟೇ ದೂರ ಹೋಗುತ್ತೆ. ಇನ್ನೊಂದು ವಿಷಯ, ಈ ದಿನ ಹಲವಾರು ಜನರ ಮನೆಯಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ದೇವರಿಗೆ ಊಟದ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಹಾಗಾದರೆ ಯಾಕೆ? ಅದರಲ್ಲೂ ಒಂದು ಸುಂದರವಾದ ಸಂದೇಶ ಇದೆ. ನಾವು ಇಲ್ಲಿ ಸೂಕ್ಷ್ಮವಾಗಿ ಮಾಡಿದ್ದನ್ನು ದೇವರು ಸ್ಥೂಲವಾಗಿ ಪರಿಗಣಿಸ್ತಾನೆ ಅಂತ ಒಂದು ಸಂದೇಶ ಇದೆ. ನಮಗೆ ಸಿಕ್ಕಿರುವ ಪ್ರತಿಯೊಂದು ಆಹಾರವು, ಪ್ರತಿಯೊಂದು ತುತ್ತು ಪ್ರಕೃತಿ, ರೈತ, ಮಳೆ, ಬೆಳೆ, ಸೂರ್ಯ, ಭೂಮಿ, ಪಂಚಭೂತಗಳು ಇವೆಲ್ಲ ಸೇರಿ ಕೊಟ್ಟಿರುವ ಒಂದು ಉಡುಗೊರೆ. ಅದನ್ನು ನಾವು ಮೊದಲು ಕೃತಜ್ಞತೆಯಿಂದ ಸಮರ್ಪಿಸಿ, ಒಬ್ರಿಗೆ ಕೊಡೋದು ಅಂದರೆ ಏನು? ಕೃತಜ್ಞತೆ ಇದ್ದಾಗಲೇ ನಮಗೆ ಕೊಡೋ ಮನಸ್ಸು ಬರುತ್ತೆ. ಹಾಗೆಯೇ
ದೇವರಿಗೆ ನಾವು ಕೃತಜ್ಞತೆಯಿಂದ ಮೊದಲು ಅರ್ಪಿಸಿ ನಂತರ ನಾವು ಸ್ವೀಕರಿಸೋದ್ರಿಂದ ಅದರಲ್ಲಿ ಸಿಗೋ ತೃಪ್ತಿನೇ ಬೇರೆ. ಇದು ನಮ್ಮ ಸಂಸ್ಕೃತಿ. ಕೃತಜ್ಞತೆ ಇರುವ ಜಾಗದಲ್ಲಿ ಅಹಂಕಾರ ಇರಲ್ಲ. ಅಹಂಕಾರ ಕಡಿಮೆ ಆದಷ್ಟು ಸಂಬಂಧಗಳು ಗಟ್ಟಿ ಆಗ್ತವೆ. ಇದೂ ಕೂಡ ಒಂದು ರೀತಿಯಾದ ಪೂಜೆನೆ. ನೋಡಿ, ಮನೇಲಿ ಏನಾದರೂ ವಿಶೇಷವಾಗಿ ಅಡಿಗೆ ಮಾಡಿದರೆ, ಏನೇ ಮಾಡಿದರೆ ದೇವರಿಗೆ ಒಂದು ಸ್ವಲ್ಪ ಎಡೆ ಕೊಟ್ಟು ಬಾರಪ್ಪ ಅಂತ ಹೇಳ್ತಾರೆ. ಹಾಗೆ ಇದೂ ಕೂಡ ಒಂದು ಆಚರಣೆನೇ. ಹೂಗಳಿಂದ ಅಲಂಕಾರ ಮಾಡ್ತೀವಿ ಅಂದರೆ ದೇವರಿಗೆ ಹೂ ಬೇಕು ಅಂತಲ್ಲ. ಒಂದು ಹೂವಿನ ಜೀವನ ಎಷ್ಟು ಚಿಕ್ಕದು ನೋಡ್ರಿ. ಅವತ್ತು ಅರಳುತ್ತೆ, ನಾಳೆ ಬಾಡತ್ತೆ. ಆದ್ರೂ ಅರಳಿದಷ್ಟು ಹೊತ್ತು ತನ್ನ ಸುವಾಸನೆಯನ್ನು ಎಲ್ಲರಿಗೂ ಕೊಡ್ತಾನೇ ಇರುತ್ತೆ ಹೂವು. ನಮ್ಮ ಜೀವನವು ಹಾಗೇ ಇರಬೇಕು ಅನ್ನೋ ಪಾಠವನ್ನು ಹೂವಿನಿಂದ ನಾವು ಪ್ರತಿನಿತ್ಯ ಕಲಿತಾ ಇದ್ದೀವಿ. ಸಾಧ್ಯವಾದಷ್ಟು ಸಂತೋಷವನ್ನು ಹಂಚೋಣ, ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾತಾಡೋಣ, ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇಷ್ಟೇ, ಇದೇ ಅದರ ಸಂದೇಶ. ಇಲ್ಲಿ ಒಂದು ವಿಷಯವನ್ನು ನಾವು ಮರ್ತೇ ಹೋಗ್ಬಿಟ್ವಿ. ಆಚರಣೆಗಳ ಮೌಲ್ಯ, ಅವು ಎಷ್ಟು ದೊಡ್ಡದಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೀವಿ ಅನ್ನೋದು ಬಹಳ ಬಹಳ ಪ್ರಾಮುಖ್ಯ. ಇಲ್ಲಿ ಒಂದು ಚಿಕ್ಕ ದೀಪವನ್ನಾದರೂ ನಾವು ಮನಸ್ಸಿನಿಂದ ಹಚ್ಚಿದರೆ ಸಾಕು, ಅಥವಾ 100 ದೀಪ ಹಚ್ಚಿದ್ರೂ ಮನಸ್ಸು ಬೇರೆ ಕಡೆ ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ನಮ್ಮ ಹಿರಿಯರು ಯಾವಾಗಲೂ ವಸ್ತುವಿಗಿಂತ ಭಾವನೆಗೆ ಹೆಚ್ಚು ಬೆಲೆ ಕೊಟ್ಟರು. ಬಹುಶಃ ಇದೇ ಕಾರಣಕ್ಕೆ ಅನಿಸುತ್ತೆ ಸಾವಿರಾರು ವರ್ಷಗಳಾದರೂ ಈ ಆಚರಣೆಗಳು ಇವತ್ತಿಗೂ ಬದುಕಿದ್ದಾವೆ, ಜೀವಂತವಾಗಿದ್ದಾವೆ. ಯಾಕಂದರೆ ಅವುಗಳು ಕೇವಲ ಪೂಜೆಗಳಲ್ಲ, ಹೇಗೆ ಬದುಕಬೇಕು ಜೀವನದಲ್ಲಿ ಅನ್ನೋ ಪಾಠಗಳನ್ನು ಅದು ಕಲಿಸ್ತಾ ಇದೆ. ಈ ದಿನ ದೇವಿಯನ್ನು ಯಾಕೆ ವಿಶೇಷವಾಗಿ ಆರಾಧಿಸ್ತಾರೆ? ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರು ಅಂದರೆ ಯಾರು? 8 ರೂಪಗಳಲ್ಲಿ ಯಾಕೆ ಪೂಜಿಸ್ತಾರೆ? ಪ್ರತಿಯೊಂದು ರೂಪವು ನಮ್ಮ ಜೀವನದ ಯಾವ್ಯಾವ ಅಂಶವನ್ನು ಸೂಚಿಸುತ್ತೆ ಅಂತ ನೋಡೋಣ. ನೀವು ಸಾಕಷ್ಟು ಕಡೆ ಕೇಳಿರ್ಬೋದು, ಅಷ್ಟಲಕ್ಷ್ಮಿ ಸಂಪತ್ತು, ಹಣ ಮಾತ್ರ ಅಲ್ಲ. ನಮ್ಮ ಸಂಸ್ಕೃತಿ ಹೇಗೆ ಹೇಳುತ್ತೆ ನೋಡಿ. ನಾವೊಂದು ಸುಂದರವಾದ ಮಾತನ್ನು ತುಂಬ ಸರಿ ಕೇಳ್ತಾ ಇರ್ತೀವಿ ಅಥವಾ ಎಲ್ಲಾದರೂ ಓದಿರ್ತೀವಿ, ಅಷ್ಟಲಕ್ಷ್ಮಿಯ ಕೃಪೆ ಇರಲಿ. ಆದರೆ ಒಂದು ಪ್ರಶ್ನೆ, ಲಕ್ಷ್ಮೀ ದೇವಿ ಇದ್ದಾಗ ಮತ್ತೆ ಅಷ್ಟಲಕ್ಷ್ಮಿ ಅನ್ನೋದು ಯಾಕೆ? ಇದರಲ್ಲೇ ಇದೆ ಒಂದು ಸುಂದರವಾದ ಸಂದೇಶ. ನಮ್ಮ ಸಂಸ್ಕೃತಿ ಯಾವತ್ತೂ ಸಂಪತ್ತು ಅಂದರೆ ಹಣ ಮಾತ್ರ ಅಂತ ಎಂದೂ ಹೇಳಿಲ್ಲ. ಯಾಕಂದರೆ ಹಣ ಇದ್ರೂ ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ? ಹಣ ಇದ್ರೂ ವಿದ್ಯೆ ಇಲ್ಲ ಅಂದರೆ ಏನು? ಹಣ ಇದ್ರೂ ಧೈರ್ಯ ಇಲ್ಲ ಅಂದರೆ ಹೇಗೆ? ಹಣ ಇದ್ದು ಕುಟುಂಬದಲ್ಲಿ ಸಂತೋಷ ಇಲ್ಲ ಅಂದರೆ ಹೇಗೆ? ಆದ್ದರಿಂದನೇ ನಮ್ಮ ಹಿರಿಯರು ಸಂಪತ್ತನ್ನು 8 ರೂಪದಲ್ಲಿ ನೋಡಿದ್ದಾರೆ. ಅದಕ್ಕೆ ಅಷ್ಟಲಕ್ಷ್ಮಿ ಅಂತ ಕರೀತಾರೆ. ಮೊದಲನೆಯದು ಆದಿಲಕ್ಷ್ಮಿ. ಇವರು ಆರಂಭದ ಶಕ್ತಿಯಾಗಿರ್ತಾರೆ. ಭಕ್ತಿ, ಮನಸ್ಸಿನ ನೆಮ್ಮದಿ, ಆತ್ಮವಿಶ್ವಾಸ ಇವೆಲ್ಲವೂ ಆದಿಲಕ್ಷ್ಮಿಯ ಅನುಗ್ರಹದ ಸಂಕೇತ ಎಂದು ಹೇಳ್ತೀವಿ. ಅದಾದ ನಂತರ ಧನಲಕ್ಷ್ಮಿ. ಹೆಸರೇ ಹೇಳುವ ಹಾಗೆ ಧನ, ಆರ್ಥಿಕ ಸ್ಥಿರತೆ, ಜೀವನದಲ್ಲಿ ಅಗತ್ಯವಾದ ಸಂಪನ್ಮೂಲಗಳನ್ನು ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ. ಮುಂದೆ ಧಾನ್ಯಲಕ್ಷ್ಮಿ. ಅನ್ನದ ಕೊರತೆ ಆಗಬಾರ್ದು, ಮನೆಯಲ್ಲಿ ಸಮೃದ್ಧಿ ಇರಬೇಕು, ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಬೇಕು, ಈ ಆಶೀರ್ವಾದ ಮಾಡ್ತಕ್ಕಂಥದ್ದು ಧಾನ್ಯಲಕ್ಷ್ಮಿ. ಮುಂದೆ ಗಜಲಕ್ಷ್ಮಿ. ಗೌರವ, ಸ್ಥಾನಮಾನ, ಸಮಾಜದಲ್ಲಿ ಒಳ್ಳೆಯ ಹೆಸರು, ರಾಜಸಿಕ ವೈಭವ ಇವುಗಳ ಸಂಕೇತ ಗಜಲಕ್ಷ್ಮಿ. ಮುಂದೆ ಸಂತಾನಲಕ್ಷ್ಮಿ. ಒಳ್ಳೆಯ ಸಂತತಿ, ಕುಟುಂಬದ ಬೆಳವಣಿಗೆ, ಮಕ್ಕಳ ಕ್ಷೇಮ ಇದನ್ನು ಸೂಚಿಸುವ ರೂಪವೇ ಗಜಲಕ್ಷ್ಮಿ. ಮುಂದೆ ವೀರಲಕ್ಷ್ಮಿ ಅಥವಾ ಧೈರ್ಯಲಕ್ಷ್ಮಿ. ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗದೆ ನಿಲ್ಲುವ ಮನೋಬಲವೇ ಅವಳು. ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ, ಇದೂ ಕೂಡ ಒಂದು ದೊಡ್ಡ ಸಂಪತ್ತಿನ ಶಕ್ತಿ ಅಲ್ವಾ. ಮುಂದೆ ಬರ್ತಕ್ಕಂಥದ್ದು ವಿಜಯಲಕ್ಷ್ಮಿ. ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಲಿ, ಪ್ರಯತ್ನಕ್ಕೆ ಫಲ ಸಿಗಲಿ ಅನ್ನೋ ಆಶೀರ್ವಾದದ ಸಂಕೇತ ಅವಳು. ಕೊನೆಯದಾಗಿ ವಿದ್ಯಾಲಕ್ಷ್ಮಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜ್ಞಾನ, ಕಲಿಕೆ, ವಿವೇಕ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಬುದ್ಧಿ ಇವೆಲ್ಲವೂ ವಿದ್ಯಾಲಕ್ಷ್ಮಿಯ ಕೃಪೆಯಿಂದ ನಮಗೆ ಸಿಗುತ್ತೆ. ನೋಡಿ,
ಈ 8 ರೂಪಗಳನ್ನು ಒಮ್ಮೆ ಗಮನಿಸಿ. ಎಲ್ಲಿಯೂ ಕೇವಲ ಹಣದ ಬಗ್ಗೆ ಮಾತನಾಡಿಲ್ಲ ನಮ್ಮ ಹಿರಿಯರು. ಬದುಕಿಗೆ ಬೇಕಾದ ಪ್ರತಿಯೊಂದು ಆಶೀರ್ವಾದವನ್ನ ಒಂದು ಲಕ್ಷ್ಮಿಯ ರೂಪದಲ್ಲಿ ನಮ್ಮ ಹಿರಿಯರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ ಅತ್ಯದ್ಭುತ. ಒಂದು ಸಣ್ಣ ಜ್ಯೋತಿಷ್ಯ ವಿಷಯವನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹವನ್ನ ಐಶ್ವರ್ಯ, ಸೌಂದರ್ಯ, ಕಲೆ, ಸೌಕರ್ಯ ಮತ್ತು ಲಕ್ಷ್ಮಿಯ ಕಟಾಕ್ಷದ ಕಾರಕತ್ವಕ್ಕೆ ಹೋಲಿಸಲಾಗಿದೆ. ಲಕ್ಷ್ಮಿಯ ಕೃಪಕಟಾಕ್ಷ ಬೇಕು ಅಂದ್ರೆ ಶುಕ್ರವಾರನೇ ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ವಿಶೇಷ ಮಹತ್ವ ಪಡೆದುಕೊಂಡಿದೆ. ಇದು ಶುಕ್ರವಾರ ನೀವು ಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ, ಶುಕ್ರವಾರ ಯಾಕೆ ಬಂತು, ಶುಕ್ರವಾರ ಅನ್ನೋ ಹೆಸರು ಬರೋದ್ರ ಹಿಂದೆನೂ ಒಂದು ದೊಡ್ಡ ಕಥೆ ಇದೆ. ಶುಕ್ರವಾರ ಶುಕ್ರ ಹೋರೆಯಲ್ಲೇ ಪ್ರಾರಂಭ ಆಗುತ್ತೆ. ನೀವುಗಳು ಶುಕ್ರವಾರ ಶುಕ್ರನ ಪೂಜೆಯನ್ನ ಮಾಡೋದ್ರಿಂದ, ಇದ್ರ ಬಗ್ಗೆ ಮಾಹಿತಿಯನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಯಾವ ಥರ ಅದು ಬೆನಿಫಿಟ್ ಕೊಡುತ್ತೆ ಅಂತ, ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಯಾಕೆ ಸಂಜೆ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಆದರೆ ಇಲ್ಲಿ ಒಂದು ವಿಷಯ ನೆನಪಿರಲಿ, ಜ್ಯೋತಿಷ್ಯ ನಮಗೆ ದಾರಿಯನ್ನು ತೋರಿಸ್ಕೊಡ್ಬೋದು, ಆದರೆ ಆ ದಾರಿಯಲ್ಲಿ ನಡೆಯೋರು ಯಾರು? ನಾವುಗಳೇ. ಆ ದಾರಿಯಲ್ಲಿ ನಡಿಬೇಕಾದ ಕರ್ತವ್ಯ ನಮ್ಮದೇ ಆಗಿರುತ್ತೆ. ಈ ಆಷಾಢ ಶುಕ್ರವಾರ ನಾವು ದೇವಿಯ ಮುಂದೆ ಏನನ್ನಾದರೂ ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಯಾವ ಲಕ್ಷ್ಮಿಯ ಆಶೀರ್ವಾದದ ಕೊರತೆ ಇದೆ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ. ವಿದ್ಯೆ ಬೇಕಾ, ಧೈರ್ಯ ಬೇಕಾ, ಕುಟುಂಬದಲ್ಲಿ ನೆಮ್ಮದಿ ಬೇಕಾ, ಅಥವಾ ಆರೋಗ್ಯ ಬೇಕಾ, ಅಥವಾ ಆರ್ಥಿಕ ಸ್ಥಿರತೆ ಬೇಕಾ? ಯಾವುದು ಬೇಕು ಅನ್ನೋದನ್ನು ನಿರ್ಧರಿಸಿರಿ. ಎಲ್ಲ ಬೇಕಲ್ವಾ? ಅದಕ್ಕೆ ಅಷ್ಟಲಕ್ಷ್ಮಿ. ಶುಕ್ರವಾರ ನೀವು ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರ ಪ್ರಾಪ್ತಿ ಆಗುತ್ತೆ. ಇದಕ್ಕಾಗಿ ನಾವು ನಮ್ಮ ತಕ್ಕ ಪ್ರಯತ್ನ ಕೂಡ ಮಾಡಬೇಕು. ಆಗ ಭಕ್ತಿಗೂ ಅರ್ಥ ಇರುತ್ತೆ, ಪ್ರಯತ್ನಕ್ಕೂ ಫಲ ಇರುತ್ತೆ. ಇದೇ ಆಷಾಢ ಶುಕ್ರವಾರ ನಮಗೆ ಕೊಡುವ ಸಂದೇಶ ಆಗಿದೆ. ಒಂದೊಂದು ಶುಕ್ರವಾರ ನೀವು ಒಂದೊಂದು ಎಡೆಯನ್ನು ಕೊಡ್ಬೋದು. ಮೊದಲನೆಯ ಶುಕ್ರವಾರದಂದು ಗೂಡಾನ್ನ, ಎರಡನೇ ಶುಕ್ರವಾರದಂದು ಹಳದಿಯನ್ನ ಮಾಡಿ, ಮೂರನೇ ಶುಕ್ರವಾರದಂದು ಮೊಸರನ್ನ ಮಾಡಿ, ನಾಲ್ಕನೇ ಶುಕ್ರವಾರದಂದು ಕಲ್ಲು ಸಕ್ಕರೆಯಿಂದ ತಯಾರು ಮಾಡಿದ ಅನ್ನವನ್ನು ಮಾಡಿರಿ. ಹಾಗೆ ಕೊಬ್ಬರಿ ಮಿಠಾಯಿ ನಿಮಗೆ ಮಾಡ್ಲಿಕ್ಕೆ ಗೊತ್ತಿದ್ರೆ ಮಾಡಿ. ಇದು ಅತ್ಯಂತ ಶುಭ. ಇಲ್ಲಿ ನಾನು ಇನ್ನೊಂದಿಷ್ಟು ಟಿಪ್ಸ್ ಏನು ಕೊಡಬೇಕು ಅಂದರೆ, ನೀವು ಯಾವುದೇ ಲಕ್ಷ್ಮಿಗೆ ಸಂಬಂಧಪಟ್ಟ ಪೂಜೆಗಳನ್ನು ಮಾಡಿದಾಗ ಮುತ್ತೈದೆಯನ್ನು ಕರೆಸಿ ಉಡಿಯನ್ನು ಕೊಡೋದು ಬಹಳ ಪ್ರಾಮುಖ್ಯತೆ. ಮುತ್ತೈದೆಯನ್ನು ಕರೆಸಿ ಉಡಿ ಕೊಡಬೇಕಾದಾಗ ಒಂದು ಗಮನದಲ್ಲಿಟ್ಕೊಡ್ರಿ, ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರು ಇರಬೇಕು, ಅವರು ನಿಮ್ಮ ಸಂಬಂಧಿಕರಾಗಿರಬಾರ್ದು. ಮುತ್ತೈದೆಗೆ ಉಡಿಯನ್ನು ಕೊಟ್ಟ ನಂತರವೇ ನೀವು ಪ್ರಸಾದವನ್ನು ಸ್ವೀಕರಿಸಬೇಕು. ಇದು ನಿಮಗೆ ನೆನಪಿನಲ್ಲಿರಲಿ. ಇಷ್ಟು ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಲಕ್ಷ್ಮಿಯ ಕೃಪಕಟಾಕ್ಷ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಬಳಸಿ ಪ್ರಸಾದಗಳನ್ನು ಮಾಡಬೇಡಿ. ಖಾರದ ಐಟಮ್ಗಳನ್ನು ಪ್ರಸಾದದಲ್ಲಿ ನೈವೇದ್ಯವಾಗಿ ಮಾಡಬೇಡಿ. ಇದು ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಅಂಟಿಲ್ ದೆನ್, ಸ್ಟೇ ಟ್ಯೂನ್ಡ್.